ಒಂದು ಕನ್ಫರ್ಮೇಷನ್ ಅಂತೂ ಆಗ್ಬಿಡ್ತು, ವಿರಾಟ್ ಕೊಹ್ಲಿ ಅಂತೂ 3-4 ಇಯರ್ಸ್ ಅಂತೂ ಫಿಕ್ಸು ಮಗ IPL ಆಡೋದು. ಆದ್ರೂ RCB ಟೀಮ್ಗಂತೂ ಕಂಟಿನ್ಯೂ ಮಾಡ್ತಾರೆ. ಯಾವುದೇ ಕಾರಣಕ್ಕೂ RCB ಟೀಮ್ ಬಿಟ್ಟರು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಕ್ರಿಕೆಟಿಂಗ್ ಕೆರಿಯರ್ ಬಿಟ್ಟರು ಅಂತ ಹೇಳ್ಬೋದು. ಆ ಲೆವೆಲ್ಗೆ RCBಗೆ ಒಂದು ಟ್ರಸ್ಟ್ನ ಕೊಟ್ಟರು ವಿರಾಟ್ ಕೊಹ್ಲಿ. ಅಂಡ್ ಇದ್ರ ಬಗ್ಗೆ ಇವಾಗ RCBಯ CEO ರಾಜೇಶ್ ಮೆನನ್ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಮತ್ತೆ RCB ಯಾವ ತರ ಒಂದು ಐಕಾನ್ ಟೀಮು, ಐಕಾನ್ ಡಿಫ್ರೆಂಟ್ ಸೈಡ್ ಆಫ್ ಐಕಾನು, ಅದೇ ತರ ವಿರಾಟ್ ಕೊಹ್ಲಿ ಅವರು ನಾವು ಯಾವುದೇ ಕಾರಣಕ್ಕೂ ಈ ಒಂದು ಆಪ್ಷನ್ ತಗೋಬರಲ್ಲ. ಅವ್ರು ಯಾವುದೇ ಕಾರಣಕ್ಕೂ ನಮ್ಮ ಟಿವಿಂದಂತೂ ಆಚೆ ಕಳ್ಸಲ್ಲ. ಬಟ್ ಇವ್ರೇನಾದ್ರೂ ಕ್ರಿಕೆಟಿಂಗ್ ಕೆರಿಯರಿಂದ ಆಚೆ ಹೋಗ್ತೀನಿ ಅಂತ ಹೇಳಿದ್ರೆ ನಾವು ಅದನ್ನ ಫಿಗರಿಂಗ್ ಔಟ್ ಮಾಡ್ತೀವಿ, ಏನು ಪ್ರಾಬ್ಲಮ್ ಆಗಿದೆ ಅದನ್ನ ಸೊಲ್ಯೂಷನ್ ತಗೋಬರ್ತೀವಿ. ಅಂಡ್ ವಿರಾಟ್ ಕೊಹ್ಲಿ ಅವರು IPL ಅಲ್ಲಿ ಅಂಡ್ RCBಗೆ 2-3 ವರ್ಷ ಕನ್ಫರ್ಮ್ ಅಂತ ಹೇಳಿದ್ರೆ, 2-3 ಅಲ್ಲ 3-4 ವರ್ಷ ಕನ್ಫರ್ಮ್ ಅಂತ ಹೇಳಿದ್ರೆ ಇದಂತೂ ಖುಷಿ ಆಗ್ತದೆ. ಬಿಕಾಸ್ ವಿರಾಟ್ ಕೊಹ್ಲಿ ಅವರು ODI ವರ್ಲ್ಡ್ ಕಪ್ ಆದ್ಮೇಲೆ ಯಾಕೋ ರಿಟೈರ್ಮೆಂಟ್ ಕೊಡೋ ತರ ಕಾಣಿಸ್ತಾ ಇದೆ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ. ಬಟ್ IPLಗಂತೂ ಕನ್ಫರ್ಮ್ ಆಗಿ ಆಡ್ತಾರೆ 3-4 ವರ್ಷ. ಆಕ್ಚುಲಿ ಬಿಕಾಸ್ ಹೇಳಬೇಕು ಅಂತ ಹೇಳಿದ್ರೆ ರಾಜೇಶ್ ಮೆನನ್ ಅವರು ಒಂದು ಅಪ್ಡೇಟ್ನ ಕೊಟ್ಟಿದೆ. ಇದು ಫಸ್ಟ್ ಅಪ್ಡೇಟು. ಆ್ಯಂಡ್ ಎರಡನೇ ಅಪ್ಡೇಟು ಕ್ರೇಜಿ ಅಂತ ಹೇಳಿದ್ರೆ, ಕೃಣಾಲ್ ಪಾಂಡೆ ಈ ಒಂದು ವರ್ಷ IPL ಬೌನ್ಸರ್ನ ತಗೊಬಂದು ಆಪೋನೆಂಟ್ ಟೀಮ್ಗಳ ಬಾಯಿಗೆ ಬರ್ಸಿದ್ರು. ಓಕೆನಾ. ಸೊ ಅದನ್ನೊಂಥರ ಅನ್ಎಕ್ಸ್ಪೆಕ್ಟೆಡ್. ಓಕೆನಾ. ಕೃಣಾಲ್ ಪಾಂಡೆ ಬೌನ್ಸರ್ ಆಗ್ತಾರೆ ಅಂತ ಹೇಳಿದ್ರೆ ಸ್ಪಿನ್ನರು ಅದು ಯಾರು ಕೂಡ ಯೋಚನೆ ಮಾಡೋಕ್ಕಾಗಿಲ್ಲ. ಬಟ್ ನೆಕ್ಸ್ಟ್ ವರ್ಷ ಕೃಣಾಲ್ ಪಾಂಡೆ ಈ ಒಂದು ಬೌನ್ಸರ್ನ 130+ ಅಲ್ಲಿ ಆಗ್ತಾರಂತೆ. 130+ ಅಲ್ಲಿ ಪೇಸಲ್ಲಿ ಬೌನ್ಸರ್ನ ಹಾಕ್ತಾರಂತೆ ಸ್ಪಿನ್ನರು. ಅದನ್ನು ಪ್ರಾಕ್ಟೀಸ್ ಮಾಡ್ತಾರಂತೆ, ಇಂಪ್ರೂವ್ಮೆಂಟ್ ಮಾಡ್ತಾರಂತೆ. ಓಕೆ, ಏನೋ ಮಾಡ್ತಾರೆ ಮಗ RCB ಟೀಮಲ್ಲಿ ಕೃಣಾಲ್ ಪಾಂಡೆ ನೆಕ್ಸ್ಟ್ ಇಯರ್ ಅಂತೂ. ಓಕೆ, ಲೆಫ್ಟ್ ಆರ್ಮ್ ಪೇಸರ್ ಅಲ್ಲ, ಲೆಫ್ಟ್ ಆರ್ಮ್ ಸ್ಪಿನ್ನರ್ ಅಲ್ಲ, ಲೆಫ್ಟ್ ಆರ್ಮ್ ಪೇಸರ್ ಆಗಿ RCBಗೆ ಆಡ್ತಾರೆ ಅಂತ ಹೇಳ್ಬೋದು. ಯಾರದು ಮಂಗೇಶ್ ಯಾದವ್ ಮತ್ತು ಯಶ್ ದಯಾಳ್ನ ಟ್ಯಾಂಕಿ ಕೂರಿಸ್ಬಿಟ್ಟು ಇವ್ರನ್ನ ಸ್ಪಿನ್ನರ್ ಆಗಿ ಕೂಡ ಹಾಕ್ಸ್ಬೋದು ಮತ್ತು ಬೌಲರ್ ಆಗಿ ಕೂಡ ಪೇಸರ್ ಆಗಿ ಕೂಡ ಮಾಡ್ಬೋದು. ಸೊ ಒಳ್ಳೆ ವಿಚಾರ ಅಂತ ಹೇಳ್ಬೋದು. ಇದು ಎರಡನೇ ಅಪ್ಡೇಟು. ಮತ್ತು ಮೂರನೇ ಅಪ್ಡೇಟು, ಕುಮಾರ್ ಸಂಗಕಾರ ನಿಮಗೆ ಗೊತ್ತಿರೋ ಥರ ಶ್ರೀಲಂಕಾ ಪ್ಲೇಯರು. ಬಟ್ ಅವರು ನಮ್ಮ ಇಂಡಿಯನ್ ಹೆಲ್ಮೆಟು, ಇಂಡಿಯನ್ ಫ್ಲಾಗ್ ಹೆಲ್ಮೆಟ್ನ ಹಾಕ್ಕೊಂಡು ಕ್ರಿಕೆಟ್ನ ಆಡ್ತಿರೋದು. ಬಿಕಾಸ್ ಈ ಒಂದು ಹೆಲ್ಮೆಟ್ನ ಗಿಫ್ಟ್ ಕೊಟ್ಟಿರೋದು SSV ಜೈಸ್ವಾಲ್ಗೆ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ಇದ್ದಾಗ ಅದನ್ನು ಹಾಕೊಂಡು ಕುಮಾರ್ ಸಂಗಕಾರ ವೇರಿಂಗ್ ಇಂಡಿಯಾಸ್ ಹೆಲ್ಮೆಟ್ ಡ್ಯೂರಿಂಗ್ ಎ ಕ್ಲಬ್ ಕ್ರಿಕೆಟ್ ಇನ್ UK. ಓಕೆನಾ. UK ಅಲ್ಲಿ ಕ್ಲಬ್ ಕ್ರಿಕೆಟ್ ಆಡಬೇಕಿದ್ರೆ ಇಂಡಿಯಾ ಹೆಲ್ಮೆಟ್ನ ಹಾಕೊಂಡು ಆಡ್ತಾ ಇದ್ದಾರೆ. ಇದು ನಮ್ಮ ಇಂಡಿಯಾಗೆ ಇದು ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು. ಬಿಕಾಸ್ ಇವರು ಸಂಗಕಾರ ಲೆಜೆಂಡ್ ಪ್ಲೇಯರು, ಶ್ರೀಲಂಕಾ ಕ್ರಿಕೆಟ್ಗೆ ಎಷ್ಟೋ ರನ್ಸ್ನ ಹೊಡೆದಿದ್ದಾರೆ, ಎಷ್ಟೋ ಮ್ಯಾಚ್ನ ಗೆಲ್ಸಿದ್ರೆ. ಈ ಪ್ಲೇಯರ್ ನಮ್ಮ ಇಂಡಿಯನ್ ಫ್ಲಾಗ್ ಇರೋ ಹೆಲ್ಮೆಟ್ನ ಹಾಕೊಂಡು ಅದು UK ಅಲ್ಲಿ ಆಡ್ತಾರೆ ಅಂತ ಹೇಳಿದ್ರೆ ಇದು ನಮಗೆ ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು. ಇದು ಮೂರನೇ ಅಪ್ಡೇಟು. ಮತ್ತು ನಾಲ್ಕನೇ ಅಪ್ಡೇಟು, ಇದಂತೂ ಕ್ರೇಜಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕುಲ್ದೀಪ್ ಯಾದವ್ ಅವರು ಟ್ರೇಡ್ ಆಗಿ ಇವಾಗ ಲಕ್ನೋ ಸೂಪರ್ ಜೆಂಟ್ಸ್ಗೆ ಹೋಗ್ತವ್ರಂತೆ. ಆ್ಯಂಡ್ ಇಲ್ಲಿ ಇನ್ನೂ ಕ್ರೇಜಿ ಅಂತ ಹೇಳ್ತೀನಿ, ಅದಕ್ಕಿಂತ ಮುಂಚೆ ರಿಷಬ್ ಪಂತ್ ಇವಾಗ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಮೂವ್ ಆಗ್ತವ್ರಂತೆ ಟ್ರೇಡಲ್ಲಿ. ಆ್ಯಂಡ್ ಕುಲ್ದೀಪ್ ಯಾದವ್ ಲಕ್ನೋ ಸೂಪರ್ ಜೆಂಟ್ಸ್ಗೆ ಹೋಗ್ತವ್ರಂತೆ. ಆ್ಯಂಡ್ KL ರಾಹುಲ್ ನೆಕ್ಸ್ಟ್ ಇಯರು ಡೆಲ್ಲಿ ಕ್ಯಾಪಿಟಲ್ಸ್ನ ಲೀಡ್ ಮಾಡ್ತಾರಂತೆ. ಆ್ಯಂಡ್ ಇವಾಗ ಇಲ್ಲಿ ರಿಷಬ್ ಪಂತ್ ಅವರು ಮತ್ತೆ ಇವಾಗ ಅವರು ಬ್ಯಾಕ್ ಹೋಮ್ಗೆ ಬರ್ತಾ ಇದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಆ್ಯಂಡ್ ನಮ್ಮ KL ರಾಹುಲ್ ಅವರು ಮತ್ತೆ ಇವಾಗ ಕ್ಯಾಪಿಟಲ್ಸ್ನ ತಗೋಬೇಕಾಗಿದೆ, ಬೇರೆ ಆಪ್ಷನ್ ಇಲ್ಲ. ಬಿಕಾಸ್ ಇವು ಲಕ್ನೋ ಸೂಪರ್ ಜೆಂಟ್ಸ್ ಹೆಂಗೆ ಅಂತ ಹೇಳಿದ್ರೆ, ಲಕ್ನೋ ಸೂಪರ್ ಜೆಂಟ್ಸಲ್ಲಿ ಯಾವುದೇ ಕ್ಯಾಪ್ಟನ್ ಹೋಗಲಿ ಪರ್ಫಾರ್ಮ್ ಮಾಡೋಕ್ಕಂತೂ ಚಾನ್ಸ್ ಇಲ್ಲ. ಯಾಕಂತ ಹೇಳಿದ್ರೆ ಅದೊಂಥರ ಲತ್ತೆ ಟೀಮ್ ಅಂತಲೇ ಹೇಳ್ಬೋದು. ಕ್ಯಾಪ್ಟನ್ಸಿಗೆ ಹೋದವರೆಲ್ಲ ಪರ್ಫಾರ್ಮ್ ಮಾಡಲ್ಲ. 2 ವರ್ಷ ಏನಾದ್ರು ಕ್ಯಾಪ್ಟನ್ಸಿ ಮಾಡಿದ್ರೆ ಅವ್ರ ಫಾರ್ಮ್ ಅಂತೂ ಕಿತ್ಕೊಂಡು ಹೋಗ್ಬಿಡುತ್ತೆ. ಆ್ಯಂಡ್ ಇಂಡಿಯಾ ಟೀಮಲ್ಲಿ ಅವ್ರನ್ನ ಹಾಕೊಳ್ಳೋದೇ ಡೌಟ್ ಆಗಿಬಿಡುತ್ತೆ. ಆ ಲೆವೆಲ್ಗೆ ಫಾರ್ಮ್ ಅಂತೂ ಹೋಗಿದೆ. ಬಿಕಾಸ್ KL ರಾಹುಲ್ ಇದ್ರು, ಅದು ಕೂಡ ಫ್ಲಾಪ್ ಆದರು. ಇವಾಗ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಲಕ್ನೋ ಸೂಪರ್ ಜೆಂಟ್ಸ್ಗೆ ರಿಷಬ್ ಪಂತ್ ಹೋಗಿದ್ರು, ಅದು ಕೂಡ ಕಂಪ್ಲೀಟ್ಲಿ ಫ್ಲಾಪ್ ಆಯಿತು. ಸೊ ಏನೋ ಆಗುತ್ತೆ ಇವಾಗ ಲಕ್ನೋ ಸೂಪರ್ ಜೆಂಟ್ಸ್ಗೆ ಹೋದರೆ. ಆ್ಯಂಡ್ ಐದನೇ ಅಪ್ಡೇಟು, ಶ್ರೀಶಾಂತ್ ಅವರು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಇಫ್ ಐ ಎವರ್ ಗೆಟ್ ಟು ಪ್ಲೇ ಅಂಡರ್ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಐ ವಿಲ್ ವಿನ್ ಎ ಕಪಲ್ ಆಫ್ ವರ್ಲ್ಡ್ ಕಪ್ಸ್ ಅಂತ ಹೇಳ್ಕೊಂಡಿದ್ದಾರೆ. ಬ್ರೋ ಇದಂತೂ ಪಕ್ಕ ಮಗ. ಬಿಕಾಸ್ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಅಂತೂ ಅಗ್ರೆಸಿವ್ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಲೆವೆಲ್ ಓಕೆನಾ ಆ ಒಂದು ಅಗ್ರೆಸಿವ್. ಮತ್ತು ಬಟ್ ಒಂದು ಬೇಜಾರು ಏನಂತ ಹೇಳಿದ್ರೆ, ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿಯಲ್ಲಿ ಒಂದು ICC ಯಾವುದು ಕೂಡ ಗೆದ್ದಿಲ್ಲ. ಓಕೆನಾ. T20, ODI ಮತ್ತು ಟೆಸ್ಟ್ ಚಾಂಪಿಯನ್ಶಿಪ್ ಯಾವುದು ಕೂಡ ಗೆದ್ದಿಲ್ಲ. ಇದೊಂಥರ ಬೇಜಾರಾಗೋದು ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ಬೇರೆ ಎಲ್ಲ ಕ್ಯಾಪ್ಟನ್ಸಲ್ಲಿ ಗೆದ್ಬಿಟ್ಟಿದ್ದಾರೆ ಕಪ್ಗಳು. ಓಕೆನಾ. ಬಟ್ ವಿರಾಟ್ ಕೊಹ್ಲಿ ಅವರು ಅಂಡರ್ ಕ್ಯಾಪ್ಟನ್ಸಲ್ಲಿ ಅಲ್ಲಿ IPL ಕೂಡ ಗೆದ್ದಕ್ಕಾಗಿಲ್ಲ. ಓಕೆನಾ. ಸೊ ಅದೇ ಒಂದು ಆ್ಯಕ್ಚುಲಿ ಬೇಜಾರಾಗೋ ಒಂದು ವಿಷಯ. ಸೊ ಏನೋ ಮಾಡೋಕ್ಕಲ್ಲ. ಬಟ್ ಶ್ರೀಶಾಂತ್ ಈ ಒಂದು ಅಪ್ಡೇಟ್ನ ಕೊಟ್ಟಿದ್ರೆ. ಆ್ಯಂಡ್ ಡೇ ಬೈ ಡೇ ಗೌತಮ್ ಗಂಭೀರ್ ಅಂತೂ ಹೆವಿ ಆಗ್ತಿದೆ. ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ ಒಂಥರ ಟೀಮ್ ಇಂಡಿಯಾನ ಫುಲ್ ಚೇಂಜ್ ಮಾಡಕ್ಕೆ ಕೊಟ್ಟಿದ್ದಾರೆ. ಅವ್ರು ಇವಾಗ ರೀಸೆಂಟಾಗಿ ನೋಡೋದಾದರೆ 2027 ಓಕೆನಾ ವರ್ಲ್ಡ್ ಕಪ್ಗೆ ಇವಾಗ ಟೀಮ್ ಇಂಡಿಯಾದು ಹೆಂಗೆಷ್ಟು ಸ್ಕ್ವಾಡ್ನ ಹಾಕೋತಾರಂತೆ ಅಂದರೆ ಎಲ್ಲ ಸೀನಿಯರ್ ಪ್ಲೇಯರ್ಸ್ ಎಲ್ಲ ತೆಗ್ದಾಕ್ತಾರಂತೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ, ಮೊಹಮ್ಮದ್ ಸಿರಾಜ್ ಮತ್ತು ಮೊಹಮ್ಮದ್ ಶಮಿ ಯಾರೂ ಇರಲ್ಲ. ಓಕೆನಾ. ಬೂಮ್ರಾನ ತೆಗೆದು ಹೇಳೋಕ್ಕಾಗಲ್ಲ. ಬಟ್ ಬೂಮ್ರಾ ಆಲ್ಮೋಸ್ಟ್ ಇದ್ದೇ ಇರ್ತಾರೆ. ಬಟ್ ಈ ಒಂದು ಎಲ್ಲ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ನ ತೆಗೆದುಬಿಟ್ಟು ಇವಾಗ ಯಂಗ್ಸ್ಟರ್ಸ್ನ ಹಾಕೊಳ್ಳೋಕ್ಕೆ ಯೋಚನೆ ಮಾಡ್ತಾರಂತೆ. ಆ್ಯಂಡ್ ಬಟ್ ಬೇರೆ ಒಬ್ಬ ಪ್ಲೇಯರ್ ಇದ್ದಾರೆ ಓಕೆನಾ,
ಹರ್ಷಿತ್ ರಾಣಾ ಈ ಪ್ಲೇಯರ್ಗಂತೂ ಡೈರೆಕ್ಟ್ ಎಂಟ್ರಿ ಮಗ, ವೈಟ್ ಕಾರ್ಡ್ ಎಂಟ್ರಿ. ಯಾಕಂತ ಹೇಳಿದ್ರೆ IPL ಆಡಿಲ್ಲ, IPL ಆಡದೆ ಇವರು ಇಂಜುರಿಯಿಂದ ಬಂದ್ಬಿಟ್ಟು ಡೈರೆಕ್ಟ್ ಇವಾಗ ಆಫ್ಘಾನಿಸ್ತಾನ ಅಗೇನೆಸ್ಟ್ 3ನೇ ODIಗೆ ಪ್ಲೇಯಿಂಗು. ಓಕೆನಾ, ಅದರಲ್ಲಿ ಇವಾಗ ಹಾರ್ದಿಕ್ ಪಾಂಡ್ಯ ಮತ್ತು ಮೊಹಮ್ಮದ್ ಸಿರಾಜ್ ಅವರು ಡೊಮೆಸ್ಟಿಕ್ ಆಡ್ಕೊಂಡು ಬರಬೇಕಂತೆ. ಬಟ್ ಇಲ್ಲಿ ಹರ್ಷಿತ್ ರಾಣಾ ಡೈರೆಕ್ಟ್ ODIಗೆ ಬಂದು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಎಂಥ ನ್ಯಾಯ ಅಂತ ಗೊತ್ತಾಗ್ತಿಲ್ಲ. ಬಟ್ ಡೇ ಬೈ ಡೇ ಗೌತಮ್ ಗಂಭೀರ್ ಅಂತೂ ಹೆವಿ ಆಗ್ತದೆ. ಇದು 5ನೇದು 6ನೇ ಅಪ್ಡೇಟು. ದೆನ್ ಯುವರಾಜ್ ಸಿಂಗ್ ಇವಾಗ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಸಪೋರ್ಟಿಂಗ್ ಸ್ಟಾಫ್ ಆಗಿ ಇವಾಗ ಏನೋ ನೇಮಕಾತಿ ಮಾಡ್ಕೋತಾರಂತೆ. ಬಿಕಾಸ್ ಯುವರಾಜ್ ಸಿಂಗ್ ಹೇಳ್ಕೊಂಡಿದ್ದು ನಾನು ಯಾವುದೇ ಥರ ಕೋಚ್ ಆಗಲ್ಲ, ಯಾವುದೇ ಟೀಮ್ಗೂ ಏನೂ ಆಗಲ್ಲ ಅಂತ ಹೇಳ್ಕೊಂಡಿದ್ರು ಲಾಸ್ಟ್ ಒಂದು 3 years ಬ್ಯಾಕು. ಬಟ್ ಇವಾಗ ಯುವರಾಜ್ ಸಿಂಗ್ ಮತ್ತೆ ಇವಾಗ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಸಪೋರ್ಟಿಂಗ್ ಸ್ಟಾಫ್ ಆಗ್ತವ್ರಂತೆ. ಸೊ ನೋಡೋದ ನೆಕ್ಸ್ಟ್ ವರ್ಷ ಏನಾಗುತ್ತೆ ಅಂತ. ಆ್ಯಂಡ್ ಎಂಡ್ ಆಫ್ ರೋಕೋ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಟೀಮ್ ಇಂಡಿಯಾದಲ್ಲಿ ಆಲ್ರೆಡಿ ಹೇಳ್ದಂಗೆ ಗೌತಮ್ ಗಂಭೀರ್ ಅವರು ಸ್ಟಾರ್ ಕ್ರಿಕೆಟ್ ಕಲ್ಚರ್ನ ತೆಗಿಬೇಕು ಅಂತ ಆಲ್ರೆಡಿ ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ದಾರೆ. ಬಟ್ ಇಲ್ಲಿ ಹಂಗೆ ಆಗ್ತದೆ. ಯಾಕಂತ ಹೇಳಿದ್ರೆ ODIಯಲ್ಲಿ ಇವಾಗ ಇಶಾನ್ ಕಿಶನ್, ಶುಭ್ಮನ್ ಗಿಲ್ಲು ಅಂಡ್ SSV ಜೈಸ್ವಾಲ್ ಸಖತ್ ಫಾರ್ಮ್ ಮಾಡಿದರೆ. ಅಂಡ್ ಒನ್ ಡೌನ್ ಆಗಿ ವಿರಾಟ್ ಕೊಹ್ಲಿ ಅವರು ODI ವರ್ಲ್ಡ್ ಕಪ್ಪಲ್ಲಿ ಬರ್ತಾರೆ. ಆಲ್ಮೋಸ್ಟ್ ಎಲ್ಲ ಕಡೆ ಒನ್ ಡೌನ್ ಆಗಿ ಬರೋದು ವಿರಾಟ್ ಕೊಹ್ಲಿ. ಬಟ್ ಅದೊಂದು ಜಾಗನ ಇವಾಗ ಶುಭ್ಮನ್ ಗಿಲ್ಲು ಆಕ್ರಮಿಸ್ಕೊಬಿಟ್ಟಿದ್ದಾರೆ. ಶುಭ್ಮನ್ ಗಿಲ್ ಎವ್ರಿ ಮ್ಯಾಚ್ 100 ಹೊಡಿತಾ ಇದ್ದಾರೆ. ಟೆಸ್ಟಲ್ಲಿ ತಗೊಳ್ಳಿ, ODIಯಲ್ಲಿ ತಗೊಳ್ಳಿ, ಅಂಡ್ ಕ್ಯಾಪ್ಟನ್ಸಿನೂ ಕೂಡ ಗೆಲ್ಲಿಸ್ತಾ ಇದ್ದಾರೆ. ಇವಾಗ ಒನ್ ಡೌನ್ ಆಗಿ ವಿರಾಟ್ ಕೊಹ್ಲಿ ಅವರು ಬರ್ತಾ ಇದ್ದಾರೆ. ಇವಾಗ ಶುಭ್ಮನ್ ಗಿಲ್ ಆ ಒಂದು ಜಾಗನ ಆಕ್ರಮಿಸ್ಕೊಬಿಟ್ಟಿದ್ದಾರೆ. ದೆನ್ ಇಶಾನ್ ಕಿಶನ್ ಮಿಡ್ಲ್ ಆರ್ಡರ್ ಬಂದು ಸೆಂಚುರಿನ ಹೊಡಿತಾ ಇದ್ದಾರೆ. ರೋಹಿತ್ ಶರ್ಮಾ ಆಕ್ಚುಲಿ ಇವಾಗ ಏನು ಮಾಡೋದಂತ ಗೊತ್ತಿಲ್ಲ. ಬಿಕಾಸ್ ರೋಹಿತ್ ಶರ್ಮಾಗೆ ಸ್ವಲ್ಪ ಕಷ್ಟ ಆಗ್ತದೆ, ಅವರು ಫಾರ್ಮಲ್ಲಿ ಕೂಡ ಇಲ್ಲ. ಬಟ್ ಗೌತಮ್ ಗಂಭೀರ್ ಹೆಂಗಾಗಬೇಕು ಅಂತಂದರೆ ಎವ್ರಿ ಮ್ಯಾಚ್ ಸೀನಿಯರ್ ಪ್ಲೇಯರ್ ಪರ್ಫಾರ್ಮ್ ಮಾಡಬೇಕು. ವಿರಾಟ್ ಕೊಹ್ಲಿ ಪರ್ಫಾರ್ಮ್ ಮಾಡಬೇಕು. ಎವ್ರಿ ಮ್ಯಾಚ್ ಬಂದು 100 ಹೊಡೆದ್ರೆ ಮಾತ್ರ ODI ವರ್ಲ್ಡ್ ಕಪ್ಪಲ್ಲಿ ಹಾಕೋತೀನಿ. ಆ್ಯಂಡ್ ರೋಹಿತ್ ಶರ್ಮಾ ನೀನು 100 ಹೊಡಿಬೇಕು. ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಏನೋ ಆಡಿದ್ರೆ ಬಂದು 5 ವಿಕೆಟ್ ತೆಗಿಬೇಕು, 50 ರನ್ ಹೊಡಿಬೇಕು. ಆ್ಯಂಡ್ ಮೊಹಮ್ಮದ್ ಶಮಿ ನೀನು ಬಂದು ಟೀಮ್ ಇಂಡಿಯಾದಲ್ಲಿ ಎವ್ರಿ ಮ್ಯಾಚ್ 3 ವಿಕೆಟ್ನ ಎತ್ತಬೇಕು. ಆ್ಯಂಡ್ ಮೊಹಮ್ಮದ್ ಸಿರಾಜ್ ನೀನು ಬಂದು ಕೂಡ 3-4 ವಿಕೆಟ್ನ ಎತ್ತಬೇಕು ಎವ್ರಿ ಮ್ಯಾಚ್. ಹಂಗಾದ್ರೆ ಮಾತ್ರ ನಿನ್ನ ODI ವರ್ಲ್ಡ್ ಕಪ್ಗೆ ಹಾಕೋತೀನಿ ಅಂತ ಆ ಲೆವೆಲ್ಗೆ ಒಂದು ಕಂಡೀಷನ್ ಆಗ್ತಂಗಿದೆ ಈ ಪ್ಲೇಯರ್ಸ್ಗಳಿಗೆ, ಅದು ಸೀನಿಯರ್ ಪ್ಲೇಯರ್ಸ್ಗಳಿಗೆ. ನಾನು ಹೇಳ್ತಾ ಇದ್ದೀನಿ 2027 ವರ್ಲ್ಡ್ ಕಪ್ಗೆ ಏನಾದರೂ ಸೀನಿಯರ್ ಪ್ಲೇಯರ್ಸ್ನ ಹಾಕ್ಕೊಳ್ದೆ ಹೋದರೆ ನಿಜವಾಗ್ಲೂ ಫ್ಲಾಪ್ ಆಗುತ್ತೆ ಮಗ. ಬಿಕಾಸ್ ನಿಮ್ಗೊಂದು ಎಕ್ಸಾಂಪಲ್ನ ಕೊಡ್ತೀನಿ, ಓಕೆನಾ. ಸೊ ಒಂದು ಸಂಸಾರ, ಒಂದು ಫ್ಯಾಮಿಲಿ ಅಂತ ಹೇಳಿದ್ರೆ ಅಲ್ಲಿ ಸೀನಿಯರ್ ಒಬ್ಬ ಇರಲೇಬೇಕು, ಓಕೆನಾ. ಎಕ್ಸ್ಪೀರಿಯನ್ಸ್ ಇರೋ ಪರ್ಸನ್ನು ತಂದೆ ತಾಯಿ ಅಣ್ಣ ಯಾರಾದರೂ ಆಗಲಿ ಒಬ್ರು ಇರಲೇಬೇಕು. ಯಾಕಂತ ಹೇಳಿದ್ರೆ ಹೆಂಗು ಇವಾಗ ತಮ್ಮ ಅಕ್ಕ ತಂಗಿ ಚಿಕ್ಕ ಹುಡುಗರು ಇರ್ತಾರೆ, ಅವ್ರಿಗೆ ಎಕ್ಸಾಂಪಲ್ನ ಸೆಟ್ ಮಾಡಬೇಕು. ಬಿಕಾಸ್ ಇದರ ಲೈಫಲ್ಲಿ ಇದೊಂದು ಮಿಸ್ಟೇಕ್ ಆಗ್ತಿದೆ ಅಂತ ಹೇಳಿದ್ರೆ ಅದನ್ನು ಅವ್ರು ಸರಿ ಮಾಡ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಏನು ಮಿಸ್ಟೇಕ್ ಮಾಡ್ತಾ ಇದ್ದಾರೆ, ಅದನ್ನು ಸರಿ ಮಾಡೋಕ್ಕೆ ಅವರು ಯೋಚನೆ ಮಾಡ್ತಾರೆ. ಬಟ್ ಇಲ್ಲಿ ಅದೇ ಥರ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಏನಾದ್ರು ಟೀಮಲ್ಲ ಅಂತ ಹೇಳಿದ್ರೆ 100% ಈ ಒಂದು ಫ್ಲಾಪ್ ಆಗುತ್ತೆ. ಈ ಒಂದು ODI ವರ್ಲ್ಡ್ ಕಪ್ ಏನಿದೆ ಅದು ಪಕ್ಕ ಫ್ಲಾಪ್ ಆಗುತ್ತೆ. ಬಿಕಾಸ್ ಓಕೆ ಇವರೆಲ್ಲ ಯಂಗ್ ಪ್ಲೇಯರ್ಸು ಕೂಡ ಪರ್ಫಾರ್ಮ್ ಮಾಡ್ಬೋದು. ಬಟ್ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ ಏನಾದರೂ ಈ ಒಂದು ಟೀಮಲ್ಲ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಫ್ಲಾಪ್ ಆಗುತ್ತೆ. ಯಾಕಂತ ಹೇಳಿದ್ರೆ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಫಾರ್ಮಲ್ಲಿ ಇಲ್ಲ, ಅವರು ಪರ್ಫಾರ್ಮ್ ಮಾಡಲಿಲ್ಲ ಅಂದರೂ ಕೂಡ ಅವ್ರ ಎಕ್ಸ್ಪೀರಿಯನ್ಸಲ್ಲಿ ಮ್ಯಾಚ್ನ ವಿನ್ ಆಗ್ತಾರೆ. ಸೊ ಇದು ಇಂಪಾರ್ಟೆಂಟ್ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ. ಬಟ್ ಯಾಕೋ ಗೌತಮ್ ಗಂಭೀರ್ ಅಷ್ಟು ವರ್ಷ ಕ್ರಿಕೆಟ್ನ ಆಡಿ ವರ್ಲ್ಡ್ ಕಪ್ಪಲ್ಲಿ ಗೆದ್ದಿದ್ದಾರೆ. ಬಟ್ ಇದೇನು ಅರ್ಥನೇ ಆಗ್ತಿಲ್ವಾ ಏನು ಅಂತ ನನಗಂತೂ ಗೊತ್ತಿಲ್ಲ. ಆ್ಯಂಡ್ IPL ಕಡೆಯಿಂದ ಒಂದು ಅಪ್ಡೇಟ್ ಇದೆ. IPL 2027 is likely to start on 10th March and final will be played on 15th May ಅಂತೆ. ಸೊ ಆಲ್ರೆಡಿ ನೆಕ್ಸ್ಟ್ ಇಯರ್ದು ಕೂಡ ಶೆಡ್ಯೂಲ್ ಬಂದುಬಿಟ್ಟಿದೆ. 10th March ಸ್ಟಾರ್ಟ್ ಆಗುತ್ತೆ ಮತ್ತು ಫೈನಲ್ಲು 15th May ಅಂತೆ. ಸೊ ಯಾಕೋ ಬೇಗ ಮಾಡ್ತಾರೆ ಕಾಣಿಸ್ತಾ ಇರಲಿಲ್ಲ ನೆಕ್ಸ್ಟ್ ಇಯರು, ನೋಡೋದು ಏನಾಗುತ್ತೆ. ಬಟ್ ನನ್ನ ಪ್ರಕಾರ ಗೌತಮ್ ಗಂಭೀರ್ ಡೇ ಬೈ ಡೇ ಸ್ವಲ್ಪ ಜಾಸ್ತಿ ಆಗ್ತದೆ ಅಂತ ಅನಿಸ್ತದೆ. ನಿಮಗೆ ಅನಿಸ್ತದೆ ಈ ಒಂದು ಅಪ್ಡೇಟ್ಗಳನ್ನ ಕೇಳಿ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. 3 ಅಪ್ಡೇಟ್ ಸಿಗ್ತಾ ಇರುತ್ತೆ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.